ಯಾರಾದರೂ ಕೇಳಿದಿದ್ರೆ ಏನಾಗ್ತಿತ್ತು? ಮಲ್ಲಿಕಾರ್ಜುನ ಖರ್ಗೆ ಅವರು ಹೆಂಗೆ ಮಾತಾಡ್ತಾ ಇದ್ರು? ಎಚ್ ಸಿ ಮಹದೇವಪ್ಪ ಹೆಂಗೆ ಮಾತಾಡ್ತಾ ಇದ್ರು? ಪ್ರಿಯಾಂಕ್ ಖರ್ಗೆ ಹೆಂಗೆ ಮಾತಾಡ್ತಾ ಇದ್ರು? ಸಿದ್ದರಾಮಯ್ಯ ಹೆಂಗೆ ಮಾತಾಡ್ತಾ ಇದ್ರು? ಟೀಕಿಸಿದ್ರಲ್ಲ. ಹೆಂಗ್ರಿ ನಾಲ್ಗೆ ತಿರುಗತ್ತೆ ನಿಮಗೆ? ಇಷ್ಟೊಂದು ಹೇಸಿಗೆ ರೀತಿಯಲ್ಲಿ ರಾಜಕೀಯ ಮಾಡಬೇಕಾ? ಬಾಯಿಂದ ಬರಬೇಕು ನಿಮಗೆ. ನೋಡ್ರಿ, ಹಿಂದೂಗಳ ಹಬ್ಬಕ್ಕೂ ಕೊಡ್ತೀವಿ, 30 ದಿವಸ ನಿಮಗಿದೆ, ಸೆಲೆಕ್ಟ್ ಮಾಡ್ಕೊಳ್ಳಿ, 1 ಗಂಟೆ ಬೇಗ ಹೋಗಿ. ಹೇಳೋಕ್ಕಾಗತ್ತಾ? ದಮ್ಮಿದೆಯಾ? ನಮಗೆ ಅಭಿಮಾನ ಇದೆ ರೀ. ಕ್ರಿಸ್ಮಸ್ ಆಗ್ಬೋದು, ರಂಜಾನ್ ಆಗ್ಬೋದು, ಪವಿತ್ರ ಹಬ್ಬಗಳು ಆಯಾಯ ಧರ್ಮದವರಿಗೆ. ಆದರೆ ರಾಜಕೀಯ ಮಾಡಿಬಿಟ್ಟು ನೀವು ಕುಂಭಮೇಳಕ್ಕೆ ಹೋಗಬೇಡಿ, ರಾಮ ಮಂದಿರ ಉದ್ಘಾಟನೆಗೆ ಹೋಗಬೇಡಿ, ಈ ಹಿಂದೆ ನೆಹರು ಅವರು ಸೋಮನಾಥ ಉದ್ಘಾಟನೆಗೆ ಹೋಗಬೇಡಿ, ಉಳಿದದಕ್ಕೆ ನಾಮ ಹಾಕಬೇಡಿ, ಶಾಲ್ ಹಾಕಬೇಡಿ. ಇದಕ್ಕೆ ರಂಜಾನ್ ಮುಸ್ಲಿಮರ ಪವಿತ್ರ ಹಬ್ಬ. 1 ತಿಂಗಳ ಕಾಲ ಮುಸ್ಲಿಮರು ಉಪವಾಸವಿರ್ತಾರೆ. ಹೀಗಾಗಿ ತೆಲಂಗಾಣ ಆಂಧ್ರದಲ್ಲಿ ಸರ್ಕಾರಿ ಕೆಲಸದ ಅವಧಿ ಕಡಿತಗೊಳಿಸಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಆಂಧ್ರ ಮಾದರಿ ಜಾರಿಗೊಳಿಸಬೇಕು ಅಂತೇಳಿ ಬೇಡಿಕೆ ಕೇಳಿ ಬಂದಿದೆ. ಪರ ವಿರೋಧದ ರಾಜಕೀಯ ಜೋರಾಗಿದೆ. ಒಂದು ರಿಪೋರ್ಟ್. ಕರುನಾಡಲ್ಲಿ ರಂಜಾನ್ ವಿನಾಯಿತಿ ಪಾಲಿಟಿಕ್ಸ್. ರಾಜ್ಯದಲ್ಲೂ ಜಾರಿಯಾಗುತ್ತಾ ತೆಲಂಗಾಣ ರೂಲ್ಸ್. ರಂಜಾನ್ ತಿಂಗಳಲ್ಲಿ ಕೆಲಸದ ಅವಧಿ ಕಡಿತಕ್ಕೆ ಬೇಡಿಕೆ. ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ತಿಂಗಳಲ್ಲಿ ಕೆಲ ಅಧಿಕಾರಿಗಳ ಕೆಲಸದ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಮಾದರಿ ಜಾರಿಗೊಳಿಸಲು ಬೇಡಿಕೆ ಕೇಳಿಬಂದಿದೆ. ಹೌದು, ತೆಲಂಗಾಣದಲ್ಲಿ ರಂಜಾನ್ ತಿಂಗಳು ಸಂಜೆ 1 ಗಂಟೆ ಕೆಲಸದ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಅಂದ್ರೆ ಸಂಜೆ 5 ಗಂಟೆಗೆ ಕೆಲಸದ ಅವಧಿ ಮುಕ್ತಾಯವಾಗ್ತಿದ್ರೆ ರಂಜಾನ್ ತಿಂಗಳಲ್ಲಿ 4 ಗಂಟೆಗೆ ಕಡಿಮೆ ಮಾಡಲಾಗಿದೆ. ಎಲೆಕ್ಷನ್ನಲ್ಲಿ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ನೀಡಿದ್ದಾರೆ. ಹೀಗಾಗಿ ಸಂಜೆ ಸಮಯ ಕಡಿಮೆ ಮಾಡಿ ಅಂತ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಆಗ್ರಹಿಸಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಮನವಿ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ನೌಕರರು ಏನಿದ್ದಾರೆ, ನಮ್ಮ ಸರ್ಕಾರಿ ನೌಕರರು ಮುಸ್ಲಿಂ ಸಮಾಜದವರು, ಅವರು ಕೂಡ ಆದಷ್ಟು ಬೇಗನೆ 4 ಗಂಟೆ ನಂತರ ಬೇಗನೆ ಹೋಗಲಿಕ್ಕೆ ಕಚೇರಿಯಿಂದ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ತೆಲಂಗಾಣ ರೀತಿಯಲ್ಲಿ ಕೂಡ ಅಂತ. ಹೌದು, ತೆಲಂಗಾಣ ರೀತಿಯಲ್ಲಿ, ಆಂಧ್ರ ಪ್ರದೇಶ ರೀತಿಯಲ್ಲಿ ಬೇಗನೆ ಕಚೇರಿಯಿಂದ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿಸ್ತೇನೆ. 7ನೇ ತಾರೀಕಿಂದ ಶುರುವಾಗುತ್ತೆ. ಮಾರ್ಚ್ 2ರಿಂದ ಶುರುವಾಗಿ ಮಾರ್ಚ್ ಎಂಡಿಗೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ 1 ತಿಂಗಳು ಕಾಲಾವಕಾಶ ಕೊಟ್ಟರೆ ಆ ಥರ ಬೇಗ ಹೋಗಲಿಕ್ಕೆ ಕಚೇರಿಯಿಂದ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಜೆ ರಾಜಕೀಯ ಶುರು. ಹುಸೇನ್ ಮಾತಿಗೆ ಕೇಸರಿ ಪಡೆ ಕೆಂಡಾಮಂಡಲ. ಇನ್ನು ಹುಸೇನ್ ಮಾತಿಗೆ ಬಿಜೆಪಿ ಎಂಎಲ್ಸಿ ಕೇಶವ ಪ್ರಸಾದ್ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಕೇವಲ ಮುಸ್ಲಿಮರಿಂದ ಗೆದ್ದಿಲ್ಲ, ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇಡೀ ಮುಸ್ಲಿಂ ಸಮುದಾಯ ಒಂದು ಸೈಡ್ ಆಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಈ ರಾಜ್ಯಕ್ಕೆ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನೋಡಿ, ಒಂದು ಚುನಾವಣೆಯಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷ ಗೆಲ್ಲುತ್ತೆ ಅಂದರೆ ಇಡೀ ಸಮಾಜ ಅದಕ್ಕೆ ಮತದಾನದ ಕೊಡುಗೆಯನ್ನು ಕೊಟ್ಟಿರುತ್ತೆ. ಯಾವುದೋ ಒಂದು ಸಮುದಾಯದ ಮತದಿಂದ ಯಾವುದೇ ಒಂದು ರಾಜಕೀಯ ಪಕ್ಷ ಗೆದ್ದು ಬಂದಿರಲ್ಲ. ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಕೂಡ ವಿಶೇಷ ರಿಯಾಯಿತಿ ಕುರಿತು ಗರಂ ಆಗಿದ್ದಾರೆ. ಇದು ಬಹಳ ದುರದೃಷ್ಟಕರವಾಗಿರತಕ್ಕಂತ ವಿಷಯ. ರಾಜಕೀಯದಲ್ಲಿ ಓಲೈಕೆ ಮಾಡಬಾರ್ದು ಅಂತ ನಮ್ಗೇನ ಭಾವ ಇಲ್ಲ. ಆದ್ರೆ ಅದು ವಿಪರೀತವಾಗಬಾರದು, ಬ್ರದರ್ ಅನ್ನುವ ಮಟ್ಟಕ್ಕೆ ಹೋಗಬಾರದು. ವೋಟ್ ಬ್ಯಾಂಕಿನಿಂದ ನಾವಿವತ್ತು ಆಡಳಿತಕ್ಕೆ ಬಂದಿದ್ದೇವೆ ಅಂತ ಹೇಳುವ ಈ ರೀತಿಯ ತುಷ್ಟೀಕರಣದ ಮಾತುಗಳಿದೆಯಲ್ಲ, ಇದು ಇನ್ನೊಂದು ಸಮುದಾಯವನ್ನ ನೋವು ತರಿಸ್ತಕ್ಕಂಥ ಮತ್ತೆ ಈ ಸಮುದಾಯವನ್ನ ಒಂಥರ ತುಚ್ಛೀಕರಣ ಮಾಡತಕ್ಕಂತ ಪ್ರಮೇಯ. ತೆಲಂಗಾಣ ಮಾದರಿಯಲ್ಲಿ ರಂಜಾನ್ ರಜೆಗೆ ಮನವಿ ಮಾಡಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸರ್ಕಾರ ಅದ್ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರಾದರೂ ಕೇಳಿದಿದ್ರೆ ಏನಾಗ್ತಿತ್ತು? ಮಲ್ಲಿಕಾರ್ಜುನ ಖರ್ಗೆ ಅವರು ಹೆಂಗೆ ಮಾತಾಡ್ತಾ ಇದ್ರು? ಎಚ್ ಸಿ ಮಹದೇವಪ್ಪ ಹೆಂಗೆ ಮಾತಾಡ್ತಾ ಇದ್ರು? ಪ್ರಿಯಾಂಕ್ ಖರ್ಗೆ ಹೆಂಗೆ ಮಾತಾಡ್ತಾ ಇದ್ರು? ಸಿದ್ದರಾಮಯ್ಯ ಹೆಂಗೆ ಮಾತಾಡ್ತಾ ಇದ್ರು? ಟೀಕಿಸಿದ್ರಲ್ಲ. ಹೆಂಗ್ರಿ ನಾಲ್ಗೆ ತಿರುಗತ್ತೆ ನಿಮಗೆ? ಇಷ್ಟೊಂದು ಹೇಸಿಗೆ ರೀತಿಯಲ್ಲಿ ರಾಜಕೀಯ ಮಾಡಬೇಕಾ? ಬಾಯಿಂದ ಬರಬೇಕು ನಿಮಗೆ. ನೋಡ್ರಿ, ಹಿಂದೂಗಳ ಹಬ್ಬಕ್ಕೂ ಕೊಡ್ತೀವಿ, 30 ದಿವಸ ನಿಮಗಿದೆ, ಸೆಲೆಕ್ಟ್ ಮಾಡ್ಕೊಳ್ಳಿ, 1 ಗಂಟೆ ಬೇಗ ಹೋಗಿ. ಹೇಳೋಕ್ಕಾಗತ್ತಾ? ದಮ್ಮಿದೆಯಾ? ನಮಗೆ ಅಭಿಮಾನ ಇದೆ ರೀ. ಕ್ರಿಸ್ಮಸ್ ಆಗ್ಬೋದು, ರಂಜಾನ್ ಆಗ್ಬೋದು, ಪವಿತ್ರ ಹಬ್ಬಗಳು ಆಯಾಯ ಧರ್ಮದವರಿಗೆ. ಆದರೆ ರಾಜಕೀಯ ಮಾಡಿಬಿಟ್ಟು ನೀವು
ಕುಂಭಮೇಳಕ್ಕೆ ಹೋಗಬೇಡಿ, ರಾಮ ಮಂದಿರ ಉದ್ಘಾಟನೆಗೆ ಹೋಗಬೇಡಿ, ಈ ಹಿಂದೆ ನೆಹರು ಅವರು ಸೋಮನಾಥ ಉದ್ಘಾಟನೆಗೆ ಹೋಗಬೇಡಿ. ಉಳಿದದಕ್ಕೆ ನಾಮ ಹಾಕಬೇಡಿ, ಶಾಲ್ ಹಾಕಬೇಡಿ. ಇದಕ್ಕೆ ರಂಜಾನ್ ಮುಸ್ಲಿಮರ ಪವಿತ್ರ ಹಬ್ಬ. 1 ತಿಂಗಳ ಕಾಲ ಮುಸ್ಲಿಮರು ಉಪವಾಸವಿರ್ತಾರೆ. ಹೀಗಾಗಿ ತೆಲಂಗಾಣ ಆಂಧ್ರದಲ್ಲಿ ಸರ್ಕಾರಿ ಕೆಲಸದ ಅವಧಿ ಕಡಿತಗೊಳಿಸಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಆಂಧ್ರ ಮಾದರಿ ಜಾರಿಗೊಳಿಸಬೇಕು ಅಂತೇಳಿ ಬೇಡಿಕೆ ಕೇಳಿ ಬಂದಿದೆ. ಪರ ವಿರೋಧದ ರಾಜಕೀಯ ಜೋರಾಗಿದೆ. ಒಂದು ರಿಪೋರ್ಟ್. ಕರುನಾಡಲ್ಲಿ ರಂಜಾನ್ ವಿನಾಯಿತಿ ಪಾಲಿಟಿಕ್ಸ್. ರಾಜ್ಯದಲ್ಲೂ ಜಾರಿಯಾಗುತ್ತಾ ತೆಲಂಗಾಣ ರೂಲ್ಸ್. ರಂಜಾನ್ ತಿಂಗಳಲ್ಲಿ ಕೆಲಸದ ಅವಧಿ ಕಡಿತಕ್ಕೆ ಬೇಡಿಕೆ. ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ತಿಂಗಳಲ್ಲಿ ಕೆಲ ಅಧಿಕಾರಿಗಳ ಕೆಲಸದ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಮಾದರಿ ಜಾರಿಗೊಳಿಸಲು ಬೇಡಿಕೆ ಕೇಳಿಬಂದಿದೆ. ಹೌದು, ತೆಲಂಗಾಣದಲ್ಲಿ ರಂಜಾನ್ ತಿಂಗಳು ಸಂಜೆ 1 ಗಂಟೆ ಕೆಲಸದ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಅಂದ್ರೆ ಸಂಜೆ 5 ಗಂಟೆಗೆ ಕೆಲಸದ ಅವಧಿ ಮುಕ್ತಾಯವಾಗ್ತಿದ್ರೆ ರಂಜಾನ್ ತಿಂಗಳಲ್ಲಿ 4 ಗಂಟೆಗೆ ಕಡಿಮೆ ಮಾಡಲಾಗಿದೆ. ಎಲೆಕ್ಷನ್ನಲ್ಲಿ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ನೀಡಿದ್ದಾರೆ. ಹೀಗಾಗಿ ಸಂಜೆ ಸಮಯ ಕಡಿಮೆ ಮಾಡಿ ಅಂತ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಆಗ್ರಹಿಸಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಮನವಿ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ನೌಕರರು ಏನಿದ್ದಾರೆ, ನಮ್ಮ ಸರ್ಕಾರಿ ನೌಕರರು ಮುಸ್ಲಿಂ ಸಮಾಜದವರು, ಅವರು ಕೂಡ ಆದಷ್ಟು ಬೇಗನೆ 4 ಗಂಟೆ ನಂತರ ಬೇಗನೆ ಹೋಗಲಿಕ್ಕೆ ಕಚೇರಿಯಿಂದ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ತೆಲಂಗಾಣ ರೀತಿಯಲ್ಲಿ ಕೂಡ ಅಂತ. ಹೌದು, ತೆಲಂಗಾಣ ರೀತಿಯಲ್ಲಿ, ಆಂಧ್ರ ಪ್ರದೇಶ ರೀತಿಯಲ್ಲಿ ಬೇಗನೆ ಕಚೇರಿಯಿಂದ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿಸ್ತೇನೆ. 7ನೇ ತಾರೀಕಿಂದ ಶುರುವಾಗುತ್ತೆ. ಮಾರ್ಚ್ 2ರಿಂದ ಶುರುವಾಗಿ ಮಾರ್ಚ್ ಎಂಡಿಗೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ 1 ತಿಂಗಳು ಕಾಲಾವಕಾಶ ಕೊಟ್ಟರೆ ಆ ಥರ ಬೇಗ ಹೋಗಲಿಕ್ಕೆ ಕಚೇರಿಯಿಂದ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಜೆ ರಾಜಕೀಯ ಶುರು. ಹುಸೇನ್ ಮಾತಿಗೆ ಕೇಸರಿ ಪಡೆ ಕೆಂಡಾಮಂಡಲ. ಇನ್ನು ಹುಸೇನ್ ಮಾತಿಗೆ ಬಿಜೆಪಿ ಎಂಎಲ್ಸಿ ಕೇಶವ ಪ್ರಸಾದ್ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಕೇವಲ ಮುಸ್ಲಿಮರಿಂದ ಗೆದ್ದಿಲ್ಲ, ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇಡೀ ಮುಸ್ಲಿಂ ಸಮುದಾಯ ಒಂದು ಸೈಡ್ ಆಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಈ ರಾಜ್ಯಕ್ಕೆ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನೋಡಿ, ಒಂದು ಚುನಾವಣೆಯಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷ ಗೆಲ್ಲುತ್ತೆ ಅಂದರೆ ಇಡೀ ಸಮಾಜ ಅದಕ್ಕೆ ಮತದಾನದ ಕೊಡುಗೆಯನ್ನು ಕೊಟ್ಟಿರುತ್ತೆ. ಯಾವುದೋ ಒಂದು ಸಮುದಾಯದ ಮತದಿಂದ ಯಾವುದೇ ಒಂದು ರಾಜಕೀಯ ಪಕ್ಷ ಗೆದ್ದು ಬಂದಿರಲ್ಲ. ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಕೂಡ ವಿಶೇಷ ರಿಯಾಯಿತಿ ಕುರಿತು ಗರಂ ಆಗಿದ್ದಾರೆ. ಇದು ಬಹಳ ದುರದೃಷ್ಟಕರವಾಗಿರತಕ್ಕಂತ ವಿಷಯ. ರಾಜಕೀಯದಲ್ಲಿ ಓಲೈಕೆ ಮಾಡಬಾರ್ದು ಅಂತ ನಮ್ಗೇನು ಭಾವ ಇಲ್ಲ. ಆದ್ರೆ ಅದು ವಿಪರೀತವಾಗಬಾರದು, ಬ್ರದರ್ ಅನ್ನುವ ಮಟ್ಟಕ್ಕೆ ಹೋಗಬಾರದು. ವೋಟ್ ಬ್ಯಾಂಕಿನಿಂದ ನಾವಿವತ್ತು ಆಡಳಿತಕ್ಕೆ ಬಂದಿದ್ದೇವೆ ಅಂತ ಹೇಳುವ ಈ ರೀತಿಯ ತುಷ್ಟೀಕರಣದ ಮಾತುಗಳಿದೆಯಲ್ಲ, ಇದು ಇನ್ನೊಂದು ಸಮುದಾಯವನ್ನ ನೋವು ತರಿಸ್ತಕ್ಕಂಥ ಮತ್ತೆ ಈ ಸಮುದಾಯವನ್ನ ಒಂಥರ ತುಚ್ಛೀಕರಣ ಮಾಡತಕ್ಕಂತ ಪ್ರಮೇಯ. ತೆಲಂಗಾಣ ಮಾದರಿಯಲ್ಲಿ ರಂಜಾನ್ ರಜೆಗೆ ಮನವಿ ಮಾಡಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸರ್ಕಾರ ಅದ್ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರಾದರೂ ಕೇಳಿದಿದ್ರೆ ಏನಾಗ್ತಿತ್ತು? ಮಲ್ಲಿಕಾರ್ಜುನ ಖರ್ಗೆ ಅವರು ಹೆಂಗೆ ಮಾತಾಡ್ತಾ ಇದ್ರು? ಎಚ್ ಸಿ ಮಹದೇವಪ್ಪ ಹೆಂಗೆ ಮಾತಾಡ್ತಾ ಇದ್ರು? ಪ್ರಿಯಾಂಕ್ ಖರ್ಗೆ ಹೆಂಗೆ ಮಾತಾಡ್ತಾ ಇದ್ರು? ಸಿದ್ದರಾಮಯ್ಯ ಹೆಂಗೆ ಮಾತಾಡ್ತಾ ಇದ್ರು? ಟೀಕಿಸಿದ್ರಲ್ಲ. ಹೆಂಗ್ರಿ ನಾಲ್ಗೆ ತಿರುಗತ್ತೆ ನಿಮಗೆ? ಇಷ್ಟೊಂದು ಹೇಸಿಗೆ ರೀತಿಯಲ್ಲಿ ರಾಜಕೀಯ ಮಾಡಬೇಕಾ? ಬಾಯಿಂದ ಬರಬೇಕು ನಿಮಗೆ. ನೋಡ್ರಿ, ಹಿಂದೂಗಳ ಹಬ್ಬಕ್ಕೂ ಕೊಡ್ತೀವಿ, 30 ದಿವಸ ನಿಮಗೂ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ, 1 ಗಂಟೆ ಬೇಗ ಹೋಗಿ. ಹೇಳೋಕ್ಕಾಗತ್ತಾ? ದಮ್ಮಿದೆಯಾ? ನಮಗೆ ಅಭಿಮಾನ ಇದೆ ರೀ. ಕ್ರಿಸ್ಮಸ್ ಆಗ್ಬೋದು, ರಂಜಾನ್ ಆಗ್ಬೋದು, ಪವಿತ್ರ ಹಬ್ಬಗಳು ಆಯಾಯ ಧರ್ಮದವರಿಗೆ. ಆದರೆ ರಾಜಕೀಯ ಮಾಡಿಬಿಟ್ಟು ನೀವು ಕುಂಭಮೇಳಕ್ಕೆ ಹೋಗಬೇಡಿ, ರಾಮ ಮಂದಿರ ಉದ್ಘಾಟನೆಗೆ ಹೋಗಬೇಡಿ, ಈ ಹಿಂದೆ ನೆಹರು ಅವರು ಸೋಮನಾಥ ಉದ್ಘಾಟನೆಗೆ ಹೋಗಬೇಡಿ. ಉಳಿದದಕ್ಕೆ ನಾಮ ಹಾಕಬೇಡಿ, ಶಾಲ್ ಹಾಕಬೇಡಿ. ಇದಕ್ಕೆ ರಂಜಾನ್ ಮುಸ್ಲಿಮರ ಪವಿತ್ರ ಹಬ್ಬ. 1 ತಿಂಗಳ ಕಾಲ ಮುಸ್ಲಿಮರು ಉಪವಾಸವಿರ್ತಾರೆ. ಹೀಗಾಗಿ ತೆಲಂಗಾಣ ಆಂಧ್ರದಲ್ಲಿ ಸರ್ಕಾರಿ ಕೆಲಸದ ಅವಧಿ ಕಡಿತಗೊಳಿಸಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಆಂಧ್ರ ಮಾದರಿ ಜಾರಿಗೊಳಿಸಬೇಕು ಅಂತೇಳಿ ಬೇಡಿಕೆ ಕೇಳಿ ಬಂದಿದೆ. ಪರ ವಿರೋಧದ ರಾಜಕೀಯ ಜೋರಾಗಿದೆ. ಒಂದು ರಿಪೋರ್ಟ್.
ರಂಜಾನ್ ವಿನಾಯಿತಿ ಪಾಲಿಟಿಕ್ಸ್. ರಾಜ್ಯದಲ್ಲೂ ಜಾರಿಯಾಗುತ್ತಾ ತೆಲಂಗಾಣ ರೂಲ್ಸ್. ರಂಜಾನ್ ತಿಂಗಳಲ್ಲಿ ಕೆಲಸದ ಅವಧಿ ಕಡಿತಕ್ಕೆ ಬೇಡಿಕೆ. ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ರಂಜಾನ್ ತಿಂಗಳಲ್ಲಿ ಕೆಲ ಅಧಿಕಾರಿಗಳ ಕೆಲಸದ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಇದೀಗ ರಾಜ್ಯದಲ್ಲೂ ತೆಲಂಗಾಣ ಮಾದರಿ ಜಾರಿಗೊಳಿಸಲು ಬೇಡಿಕೆ ಕೇಳಿಬಂದಿದೆ. ಹೌದು, ತೆಲಂಗಾಣದಲ್ಲಿ ರಂಜಾನ್ ತಿಂಗಳು ಸಂಜೆ 1 ಗಂಟೆ ಕೆಲಸದ ಅವಧಿಯನ್ನ ಕಡಿಮೆ ಮಾಡಲಾಗಿದೆ. ಅಂದ್ರೆ ಸಂಜೆ 5 ಗಂಟೆಗೆ ಕೆಲಸದ ಅವಧಿ ಮುಕ್ತಾಯವಾಗ್ತಿದ್ರೆ ರಂಜಾನ್ ತಿಂಗಳಲ್ಲಿ 4 ಗಂಟೆಗೆ ಕಡಿಮೆ ಮಾಡಲಾಗಿದೆ. ಎಲೆಕ್ಷನ್ನಲ್ಲಿ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ನೀಡಿದ್ದಾರೆ. ಹೀಗಾಗಿ ಸಂಜೆ ಸಮಯ ಕಡಿಮೆ ಮಾಡಿ ಅಂತ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಆಗ್ರಹಿಸಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಮನವಿ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ನೌಕರರು ಏನಿದ್ದಾರೆ, ನಮ್ಮ ಸರ್ಕಾರಿ ನೌಕರರು ಮುಸ್ಲಿಂ ಸಮಾಜದವರು, ಅವರು ಕೂಡ ಆದಷ್ಟು ಬೇಗನೆ 4 ಗಂಟೆ ನಂತರ ಬೇಗನೆ ಹೋಗಲಿಕ್ಕೆ ಕಚೇರಿಯಿಂದ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ತೆಲಂಗಾಣ ರೀತಿಯಲ್ಲಿ ಕೂಡ ಅಂತ. ಹೌದು, ತೆಲಂಗಾಣ ರೀತಿಯಲ್ಲಿ, ಆಂಧ್ರ ಪ್ರದೇಶ ರೀತಿಯಲ್ಲಿ ಬೇಗನೆ ಕಚೇರಿಯಿಂದ ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿಸ್ತೇನೆ. 7ನೇ ತಾರೀಕಿಂದ ಶುರುವಾಗುತ್ತೆ. ಮಾರ್ಚ್ 2ರಿಂದ ಶುರುವಾಗಿ ಮಾರ್ಚ್ ಎಂಡಿಗೆ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ 1 ತಿಂಗಳು ಕಾಲಾವಕಾಶ ಕೊಟ್ಟರೆ ಆ ಥರ ಬೇಗ ಹೋಗಲಿಕ್ಕೆ ಕಚೇರಿಯಿಂದ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಜೆ ರಾಜಕೀಯ ಶುರು. ಹುಸೇನ್ ಮಾತಿಗೆ ಕೇಸರಿ ಪಡೆ ಕೆಂಡಾಮಂಡಲ. ಇನ್ನು ಹುಸೇನ್ ಮಾತಿಗೆ ಬಿಜೆಪಿ ಎಂಎಲ್ಸಿ ಕೇಶವ ಪ್ರಸಾದ್ ಕೆರಳಿ ಕೆಂಡವಾಗಿದ್ದಾರೆ. ಕಾಂಗ್ರೆಸ್ ಕೇವಲ ಮುಸ್ಲಿಮರಿಂದ ಗೆದ್ದಿಲ್ಲ, ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇಡೀ ಮುಸ್ಲಿಂ ಸಮುದಾಯ ಒಂದು ಸೈಡ್ ಆಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಈ ರಾಜ್ಯಕ್ಕೆ ಒಂದು ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನೋಡಿ, ಒಂದು ಚುನಾವಣೆಯಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷ ಗೆಲ್ಲುತ್ತೆ ಅಂದರೆ ಇಡೀ ಸಮಾಜ ಅದಕ್ಕೆ ಮತದಾನದ ಕೊಡುಗೆಯನ್ನು ಕೊಟ್ಟಿರುತ್ತೆ. ಯಾವುದೋ ಒಂದು ಸಮುದಾಯದ ಮತದಿಂದ ಯಾವುದೇ ಒಂದು ರಾಜಕೀಯ ಪಕ್ಷ ಗೆದ್ದು ಬಂದಿರಲ್ಲ. ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಕೂಡ ವಿಶೇಷ ರಿಯಾಯಿತಿ ಕುರಿತು ಗರಂ ಆಗಿದ್ದಾರೆ. ಇದು ಬಹಳ ದುರದೃಷ್ಟಕರವಾಗಿರತಕ್ಕಂತ ವಿಷಯ. ರಾಜಕೀಯದಲ್ಲಿ ಓಲೈಕೆ ಮಾಡಬಾರ್ದು ಅಂತ ನಮ್ಗೆ ಭಾವ ಇಲ್ಲ. ಆದ್ರೆ ಅದು ವಿಪರೀತವಾಗಬಾರದು, ಬ್ರದರ್ ಅನ್ನುವ ಮಟ್ಟಕ್ಕೆ ಹೋಗಬಾರದು. ವೋಟ್ ಬ್ಯಾಂಕಿನಿಂದ ನಾವಿವತ್ತು ಆಡಳಿತಕ್ಕೆ ಬಂದಿದ್ದೇವೆ ಅಂತ ಹೇಳುವ ಈ ರೀತಿಯ ತುಷ್ಟೀಕರಣದ ಮಾತುಗಳಿದೆಯಲ್ಲ, ಇದು ಇನ್ನೊಂದು ಸಮುದಾಯವನ್ನ ನೋವು ತರಿಸ್ತಕ್ಕಂಥ ಮತ್ತೆ ಈ ಸಮುದಾಯವನ್ನ ಒಂಥರ ತುಚ್ಛೀಕರಣ ಮಾಡತಕ್ಕಂಥ ಪ್ರಮೇಯ. ತೆಲಂಗಾಣ ಮಾದರಿಯಲ್ಲಿ ರಂಜಾನ್ ರಜೆಗೆ ಮನವಿ ಮಾಡಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸರ್ಕಾರ ಅದ್ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.